ತಾಲೂಕಿನ ಹೆಲಗುಂಟಿ ಗ್ರಾಮದ ಸರ್ವೆ ನಂಬರ್ 16/2ರಲ್ಲಿ ಎನ್ ಬಸವರಾಜು ಬಿನ್ ಪಿ ನಿಂಗೇಗೌಡ ಅವರ ಜಮೀನಿನಲ್ಲಿ CL7 ಮದ್ಯದ ಅಂಗಡಿ ತೆರೆಯುತ್ತಿದ್ದು ಇದನ್ನು ತಡೆಹಿಡಿಯಬೇಕು ಎಂದು ಗ್ರಾಮದ ಮಹಿಳೆಯರು ಅಬಕಾರಿ ಇನ್ಸ್ಪೆಕ್ಟರ್ ಶಿವರಾಜ್ ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಗ್ರಾಮದ ಮಹಿಳೆಯರಾದ ಸರೋಜಮ್ಮ ಮತ್ತು ಸುಶೀಲ ಮಾತನಾಡಿ, ಮದ್ಯದ ಅಂಗಡಿ ತೆರೆಯುತ್ತಿರುವ ಜಾಗದಲ್ಲಿ ಸಾರ್ವಜನಿಕ ಬಸ್ ನಿಲ್ದಾಣ ಇದ್ದು ದಲಿತರು ಮತ್ತು ಹಾಡಿ ಜನಾಂಗದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡುತ್ತಿದ್ದು ಸಾರ್ವಜನಿಕರಿಗೆ ಅನಾನುಕೂಲವಾಗುತ್ತದೆ. ಈಗಾಗಲೇ ಆ ಸ್ಥಳದಲ್ಲಿ 8 ಜನ ಅಪಘಾತವಾಗಿ ಸಾವನ್ನಪ್ಪಿದ್ದಾರೆ. ಇತ್ತೀಚಿನ ಯುವಕರು ಶಾಲೆ ಬಿಟ್ಟು ದುಡಿದ ಹಣವನ್ನು ಕುಡಿತಕ್ಕೆ ಬಳಸಿಕೊಂಡು ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಈ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಬಾರನ್ನ ತೆರೆಯಬಾರದು. ಒಂದು ವೇಳೆ ತೆರೆದರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಮಾಜಿ ತಾಲೂಕು ಪಂಚಾಯತ್ ಸದಸ್ಯ RM ಚಂದ್ರಗೌಡ ಮಾತನಾಡಿ, ಇದು ಸೂಕ್ಷ್ಮ ವಲಯವಾಗಿರುತ್ತದೆ. ಯಾವುದೇ ಕಾರಣಕ್ಕೂ ಮದ್ಯದ ಅಂಗಡಿಯನ್ನ ತೆರೆಯಬಾರದು. ಇಲ್ಲಿ ದಲಿತರು ಹಾಡಿ ಜನಾಂಗದವರು ವಾಸ ಮಾಡುತ್ತಿದ್ದಾರೆ. ಒಂದು ವೇಳೆ ಮದ್ಯದ ಅಂಗಡಿ ತೆರೆದರೆ ಅವರು ಕುಡಿದು ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಎಂದು ಹೇಳಿದರು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೀರೇಗೌಡ ಮಾತನಾಡಿ, ಈ ಸ್ಥಳದಲ್ಲಿ ಈಗಾಗಲೇ 8 ಜನ ಅಪಘಾತವಾಗಿ ಮರಣವನ್ನು ಹೊಂದಿದ್ದಾರೆ. ಈ ಜಾಗವನ್ನು ಹೊರತುಪಡಿಸಿ ಬೇರೆ ಎಲ್ಲಾದರೂ ಮಾಡಿದರೆ ನಮ್ಮ ತಂಟೆ ತಕರಾರು ಇಲ್ಲ. ಈ ವಿಚಾರವಾಗಿ ನಾನು ಈಗಾಗಲೇ ಶಾಸಕರು ಮತ್ತು ಅಬಕಾರಿ ಇಲಾಖೆಯವರ ಹತ್ತಿರ ಮಾತನಾಡಿದ್ದೇನೆ. ಇನ್ಸ್ಪೆಕ್ಟರ್ ಸ್ಥಳವನ್ನು ಪರಿಶೀಲನೆ ಮಾಡಿ ಮದ್ಯದ ಅಂಗಡಿ ತೆರೆಯುವುದನ್ನು ನಿಲ್ಲಿಸಬೇಕು ಎಂದು ಹೇಳಿದರು. ಮನವಿ ಪತ್ರ ಸಂದರ್ಭದಲ್ಲಿ ಸರೋಜಾ ಜ್ಯೋತಿ, ಯಶೋದಮ್ಮ, ಚೆನ್ನಜಮ್ಮ, ಗೀತಾ, ಜಯಮ್ಮ, ರತ್ನಮ್ಮ, ಜವರಮ್ಮ, ಜಯಶ್ರೀ, ಬೀರಮ್ಮ, ಶಶಿಕಲಾ, ಮಂಗಳಮ್ಮ, ಪುಟ್ಟನಿಂಗಮ್ಮ, ಶೋಭಾ ಉದಯ್ ಸೇರಿದಂತೆ ನೂರಾರು ಜನ ಮಹಿಳೆಯರು ಹಾಜರಿದ್ದರು. ಅಂತ ರಾಜೇಗೌಡನುಂಡಿ ಗ್ರಾಮ. ಆ ಪ್ಲೇಸಲ್ಲಿ ಸರ್ ಈಗ ಬಾರ್ ಇಡೋದ್ರಿಂದ ನಮಗೆ ತುಂಬ ಅನಾಹುತಗಳಾಗ್ತಾ ಇದೆ. ಚಿಕ್ಕ ಪುಟ್ಟ ಮಕ್ಕಳೆಲ್ಲ ಶಾಲೆಗೆ ಹೋಗೋದೇ ತಪ್ಪಿಸಿ ಕೂಲಿ ಕಂಬಳ ಮಾಡಿ ಅದನ್ನೆಲ್ಲ ಕುಡಿದು ಹಾಳಾಗ್ತಾ ಇದ್ದಾರೆ. ಮತ್ತು 7-8 ಜನ ಅಲ್ಲಿ ಸ್ಪಾಟ್ ಔಟ್ ಆಗಿದ್ದಾರೆ ಆಕ್ಸಿಡೆಂಟ್ ಆಗಿ ಕುಡಿದು. ಅದರಿಂದ ಪ್ಲೇಸ್ ಬೇಕಾಗಿಲ್ಲ ಅಂತ ನಾವು ಮನವಿ ಕೊಡೋಕ್ಕೆ ಸರದ್ ಬಂದಿದ್ದೀವಿ. ನಾವು ಇನ್ನಷ್ಟು ಏನಾರು ಮುಂದುವರಿಸಿದ್ರೆ ಸರ್ ಇನ್ನು ಮೇಲ್ದರ್ಜೆಗೆ ಹೋಗಿ ಧರಣಿ ಹೂಡೋಕ್ಕೂ ರೆಡಿ ಇದ್ದೀವಿ ಸರ್. ಹೇಳಿ ಅಂಗನವಾಡಿ ಕಾರ್ಯಕರ್ತೆ ಸರ್ ಎಡೆಯುಂಡಿದೆ. ಅಲ್ಲಿ ಅಂದರೆ ಅಲ್ಲಿ ಹೋಗ್ಬೇಕಾದ್ರೆ ಪ್ಲೇಸಲ್ಲಿ ಸರಿ ಇಲ್ಲ ಸರ್. ಅಲ್ಲಿ ಹಳ್ಳ ಕೊಳ್ಳ ಎಲ್ಲ ರೋಡ್ ಇದೆ ಸರ್. ಅಲ್ಲಿ ಓಡಾಡಬೇಕಾದ್ರೆ ಈಗ 8-10 ಜನ ಆಕ್ಸಿಡೆಂಟ್ ಆಗಿ ಎಲ್ಲ ತೀರ್ಕೊಂಡಿದ್ದಾರೆ. ಎಲ್ಲ ತುಂಬ ಅನಾಹುತ ಆಗ್ತಾ ಇದೆ. ಅಲ್ಲಿ ಅನಾಹುತ ಆಗಿ ಅಲ್ಲಿ ಬಾರ್ ತೆಗಿಬೇಕು ಅಂತ ಹೇಳಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಭಾರಿ ಕಷ್ಟ ಆಗುತ್ತೆ ಇದರಲ್ಲಿ. ಅದರಲ್ಲೂ ಮಹಿಳೆಯರೆಲ್ಲ ಬಂದಿದ್ದಾರೆ. ಇವಾಗ ತುಂಬ ಎಲ್ಲ ಆಕ್ಸಿಡೆಂಟ್ ಎಲ್ಲ ಆಗಿ ತುಂಬ ಅನಾನುಕೂಲ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಹಂಗಾಗಿ ಅಲ್ಲಿ ನಿಲ್ಲಿಸ್ಬೇಕು ಸರ್. ಬೇರೆ ಕಡೆ ಮಾಡ್ಕೊಳ್ಳಿ, ಅವರು ಬೇಡ ಅಂತ ಹೇಳಲ್ಲ. ಈಗ ಮಕ್ಕಳು ಹೋಗ್ಬೇಕು, ಚಿಕ್ಕ ಮಕ್ಕಳು ಹೋಗ್ಬೇಕಾದ್ರೂ ಅಲ್ಲಿ ಹಿಂಸೆ ಆಗುತ್ತೆ. ಚಿಕ್ಕ ಮಕ್ಕಳು ಕಟ್ಕೊಂಡು ಎಲ್ಲ ನಮ್ಮ ಮನೆ ಒಳಗಡೆ ಪ್ರತಿಯೊಬ್ಬರು ಜೀವನ ಮಾಡ್ತಾ ಇರ್ತಾರೆ. ಇನ್ನು ಅನಾಹುತ ಆದರೆ ಭಾರಿ ಹೊಣೆ ಆಗುತ್ತೆ ಸರ್. ದಯವಿಟ್ಟು ಅದನ್ನ ನಿಲ್ಲಿಸ್ಬೇಕು ಸರ್. ನಾವು ರಾತ್ರಿ ಹೊತ್ತು ಬಸ್ ಹೋಗಕ್ಕೆ ಬಹಳ ದೂರ ಊರು. ಅಲ್ಲೇನಾರ ಗಲಾಟೆ ಆದರೆ ನಮ್ಮಂಥ ಹೆಣ್ಮಕ್ಳು ಊರೊಳಗೆ ಹೋಗೋಕ್ಕೆ ಸಾಧ್ಯವಾಗಕ್ಕಿಲ್ಲ. ಆ ಪ್ಲೇಸಲ್ಲೇ ಬ್ಯಾಡ್. ನನ್ನ ಹೆಸರು ವೀರೇಗೌಡ ಅಂತೇಳಿ. ನಾನು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎಲ್ಲ ಕ್ಯಾಂಡಿಡೇಟ್ ಮಾಡೋಕ್ಕೆ. ತಾಲೂಕ್ ಪಂಚಾಯತಿಗೆ ಇದ್ದಿದ್ದು, ಜಿಲ್ಲಾ ಪಂಚಾಯತಿನ ಹೋದ ಸರಿ ಡಿವಿಡೇಟ್ ಕ್ಯಾಂಡಿಡೇಟ್ ನಾನು. ಆಯಿತಾ, ದಯವಿಟ್ಟು ಅಲ್ಲಿ ಏನಾಗಿದೆ ಅಂತಂದರೆ ಅಲ್ಲಿ ಪೂರ ಬರೀ SC ST ಜನಾಂಗ ಜಾಸ್ತಿ ಇದ್ದಾರೆ. ಅವರು ಮಕ್ಕಳು ಮರಿಯೆಲ್ಲ ಕೂಡ ಪುರ್ಪೂರ ಹಣ್ಣೂರಿಂದ ಕೊಡ್ಕೊಬಂದೆಲ್ಲ ಅನಾಹುತಗಳಾಯ್ತವೆ. ಈಗ ಆಲೇ ಹೆಚ್ಚು ಕಡಿಮೆ 7-8 ಆಕ್ಸಿಡೆಂಟ್ ಆಗಿದೆ. ಅಲ್ಲಿ 7 ಜನ ಸತ್ತವ್ರೆ ಪಾಪ. ಅದರ ಆ ಪಾಯಿಂಟ್ ಸರಿ ಇಲ್ಲ ಅಷ್ಟೇ, ಬೇರೆ ಏನೇನಿಲ್ಲ. ನಮಗೆ ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ ನಾವು. ಅವರಿಷ್ಟ ಯಾರೋ ಮಾಡ್ಕೊಳ್ಳಿ, ಆದರೆ ಆ ಜಾಗ ಅಂದರೆ ಬೇರೆ ಎಲ್ಲರೂ ಮಾಡ್ಕೊಳ್ಳಿ ಸರ್. ನಾವು ಅದಕ್ಕೆ ಅಭ್ಯಂತರ ಇಲ್ಲ, ಮಾಡಲಿ ಅದನ್ನ. ಮತ್ತು ನಾವು ಎಲ್ಲರ ಹತ್ರನೂ ಹೋಗಿದ್ದೀವಿ. SC ಮಾದೇವನ ಹತ್ರ ಹೋಗಿದ್ದೀವಿ, ಮತ್ತು MLA ಹತ್ರ ಹೋಗಿದ್ದೀವಿ, MLA ಹತ್ರ ಹೋಗಿದ್ದೀವಿ, ಅಬಕಾರಿ ಕಮಿಷನರ್ ಹತ್ರ ಹೋಗಿದ್ದೀವಿ. ಎಲ್ಲರ ಹತ್ರ ಹೋಗಿ ಹೇಳಿದ್ದೀವಿ. ಮತ್ತು ಯತೀಂದ್ರ ಸಿದ್ದರಾಮಯ್ಯನವರು ಸುಧಾ ಹೇಳಿದ್ದಾರೆ, ದಯವಿಟ್ಟು ಅಲ್ಲಿ ಮಾಡಬೇಡಿ ಬಿಡಿ ಅಂತ ಹೇಳಿ ಕಮಿಷನರ್ಗೆ ಹೇಳಿದ್ದಾರೆ. ಇವೆಲ್ಲ ಆಗಿರೋ ದೇಶದಿಂದ ದಯವಿಟ್ಟು ಆ ಪ್ಲೇಸ್ ಬೇಡಿ, ಬೇರೆ ಪ್ಲೇಸಲ್ಲಿ ಎಲ್ಲರೂ ಕೊಡಲಿ, ಬೇಡಿ ಅಂತ ನಾವು ಹೇಳೋಕ್ಕಿಲ್ಲ. ಆಯಿತಾ, ಈ ಥರ ಆಗಿದೆ. ಅದರ ದೇಶದಿಂದ ದಯವಿಟ್ಟು ಇದನ್ನು ನಾವೆಲ್ಲ ಈ ಮಹಿಳಾ ಸಂಘದವರೇ ಜಾಸ್ತಿ ಬಂದಿದ್ದಾರೆ ಪಾಪ. ಅವ್ರದ್ದೇ ಜಾಸ್ತಿ ಒತ್ತಡ ನಮಗೆ. ದಯವಿಟ್ಟು ನೀವು ಏನಾರು ಮಾಡಿ ನಿಲ್ಲಿಸಬೇಕು ಅಂತ. ಅದನ್ನ MLA ಅವ್ರು ಸಾಹೇಬರು ಕೊಟ್ಟಾಗ MLA ಸಾಹೇಬ್ರು ಹೇಳಿದ್ದಾರೆ, ಇಲ್ಲ ಬಿಡಿ ಕೊಡ್ರೆ ಯಾವುದೇ ಕಾರಣಕ್ಕೂ ಅಲ್ಲಿ ಮಾಡೋಕ್ಕೆ ಬಿಡೋಲ್ಲ, ಬ್ಯಾಡಿ ಬಿಡಿ, ಎಲ್ಲರೂ ಹೇಳ್ತಾ ಇದ್ದಾರೆ ಅಂತ. ಬ್ಯಾಡಿ ಬಿಡಿ, ಪಾಯಿಂಟ್ ಸರಿಯಿಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಅದರಿಂದ ಇವತ್ತು ಮನವಿ ಕೊಡೋಕ್ಕೆ ಅಂತ ಬಂದು ತಿರ್ಗಾ ಮೊದಲೇ ಕೊಟ್ಟಿದ್ದ ಮನವಿಯ ಅದು ಯಾಕೋ ಇನ್ಸ್ಪೆಕ್ಟರ್ ತಿರ್ಗಾ ಬಂದು ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಅದು ಗೊತ್ತಾಗಿ ತಿರ್ಗಾ ಎಲ್ಲ ಬಂದಿದ್ದೀವಿ. ಈಗ ತಿರ್ಗಾ ಮನವಿ ಕೊಟ್ಟಿದ್ದೀವಿ. ಮುಂದಕ್ಕೆ ಯಾವುದೇ ಕಾರಣಕ್ಕೂ ಅಲ್ಲಿ ಆಗಾಗ ಬಿಡಬಾರ್ದು. ಬೇರೆ ಎಲ್ಲರೂ ಮಾಡ್ಕೊಳ್ಳಿ, ನಾವು ಬೇಡ ಅಂತ ಹೇಳೋಕ್ಕಿಲ್ಲ. ಆ ಪಾಯಿಂಟ್ ಬೇಡ ಅಂತೇಳಿ ನಾವು ಕೇಳಕ್ಕೆ ಬಂದಿದ್ದೀವಿ. ದಯವಿಟ್ಟು ಅದನ್ನು ಎಲ್ಲ ಈ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ನೋಡಿ, ಪೇಪರ್ ನೋಡಿ, ಇನ್ನೊಂದು ನೋಡಿ, ಎಲ್ಲ ನೋಡಿ ಅವರು ಅಧಿಕಾರಿಗಳಾಗಲಿ ನಮ್ಮ MLA ಆಗಲಿ ಇನ್ನೊಂದು ಸರಿ ಅದನ್ನು ನಿಲ್ಲಿಸೋಕ್ಕೆ ವ್ಯವಸ್ಥೆ ಮಾಡಿ ಯಾವುದೇ ಕಾರಣಕ್ಕೂ ಮಾಡಿಸ್ಕೊಡ್ಬಾರ್ದು ಅವರು ಅಂತೇಳಿ ಈ ಟೈಮ್ನಲ್ಲಿ ನಾನು ಕೇಳ್ಕೊತಾ ಇದ್ದೀನಿ.
ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಮತ್ತು ರಾಜಗೊಂಡುಂಡಿ ಈಗ ಮೊದಲೇ CL7ಗೆ ಒಂದು ಅರ್ಜಿ ಆಗಿ ಮುಂದುವರೆದು ಎಲ್ಲ ಅದನ್ನು ಇಲ್ಲಿಗೂ ಇವರು ಅಬಕಾರಿ ನಿರೀಕ್ಷಕರಿಗೂ ಕೊಟ್ಟು ಆಮೇಲೆ ಅಬಕಾರಿ ಕಮಿಷನ್ಗೂ ಕೊಟ್ಟು ಮತ್ತು ಉಸ್ತುವಾರಿ ಅವ್ರಿಗೆಲ್ಲ ಕೊಟ್ಟು ಮತ್ತು ಯತೀಂದ್ರ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರದ ಕಮಿಷನ್ರಿಗೆ ಫೋನ್ ಮಾಡಿ ನಿಂತೋಗಿತ್ತು. ಇವಾಗೇನೋ ನಮ್ಮ ಜಿಲ್ಲಾ ಅಬಕಾರಿ ಕಮಿಷನರು ವರ್ಗಾವಣೆ ಆಗೋ ಟೈಮ್ನಲ್ಲಿ ಏನೋ ಒಂದು ಇದಕ್ಕೋಸ್ಕರ ಮಾಡಿಬಿಟ್ಟವ್ರೆ ಅಂತ ನಮಗೆ ಗಮನಕ್ಕೆ ಬರ್ತಾದೆ. ಅದರಿಂದ ಯಾವುದೇ ಕಾರಣಕ್ಕೂ ಅಲ್ಲಿ ಸೆನ್ಸಿಟಿವ್ ಪ್ಲೇಸ್ ಆಗಿರೋದ್ರಿಂದ ಅನಾಹುತ ಜಾಸ್ತಿ ಆಯ್ತದೆ. ಆಮೇಲೆ ಜನ ಎಲ್ಲ ಇವರು ಗಿರಿಜನ ಜಾಸ್ತಿ ಇರೋದ್ರಿಂದ ಸ್ಕೂಲು ಎಲ್ಲ ಇರೋದ್ರಿಂದ ಅಲ್ಲಿ ಮಾಡಬಾರ್ದು ಅಂತೇಳಿ ನಮ್ಮ ಮನವಿಯನ್ನು ಇವತ್ತು ಅಬಕಾರಿ ನಿರೀಕ್ಷಕರಿಗೆ ತಮ್ಮ ಸಮ್ಮುಖದಲ್ಲಿ ಮಾಧ್ಯಮದವರ ಸಮ್ಮುಖದಲ್ಲಿ ಒಂದು ಕೊಟ್ಟಿದ್ದೀವಿ. ತುಂಬಾ ಆಕ್ಸಿಡೆಂಟ್ಗಳಾಗ್ತಿದೆ ಸರ್. ಹಣ್ಣೂರು ಗುರುಪುರದಲ್ಲಿ ಬಾರ್ ಇರೋದ್ರಿಂದನೇ ತುಂಬಾ ಆಕ್ಸಿಡೆಂಟ್ ಆಯ್ತದೆ. ಡ್ರಿಂಕ್ಸ್ ಮಾಡಿ ಸರ್ ಮೋರಿಲೆಲ್ಲ ಬಿದ್ದಿದ್ದಾರೆ. ಈಗ ಪಕ್ಕದಲ್ಲೇ ಬಾರ್ ಆದ್ರೆ ತುಂಬಾ ಅಂದ್ರೆ ಕಾಡು ಬುಡ್ಕಟ್ಟು ಜನಗಳು ಜಾಸ್ತಿ, ಆಡಿ ಜನಗಳು ಅವರು 18, 17, 14 ವರ್ಷದವರೆಲ್ಲ ಡ್ರಿಂಕ್ಸ್ ಜಾಸ್ತಿ ಮಾಡ್ತಿದ್ದಾರೆ ಸರ್. ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ ಸರ್. ಪಕ್ಕದಲ್ಲೇ ಆದ್ರೂ ಸರ್ ಇರುವಾರ ಮಕ್ಕಳು